ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಜೂನ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜೂನ್ 1ನೇ ತಾರೀಕಿನಿಂದ 15ನೇ ತಾರೀಕಿನ ತನಕ ಅಧಿಕ ಜ್ಯೇಷ್ಠ ಮಾಸ ಅನ್ನುವಂಥದ್ದು ನಡೀತಾ ಇರುತ್ತೆ. ಜೂನ್ 16ರ ನಂತರದಲ್ಲಿ ನಿಜ ಜ್ಯೇಷ್ಠ ಮಾಸ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಜೂನ್ 1ನೇ ತಾರೀಕು ಬಹಳ ವಿಶೇಷವಾದಂತಹ ಒಂದು ಗ್ರಹಗಳ ಪರಿವರ್ತನೆ. ಗುರು ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಗೆ ಬರ್ತಾನೆ. ಗುರುಬಲ ಅನ್ನುವಂಥದ್ದು ಎಲ್ಲ ರಾಶಿಯವರಿಗೂ ಕೂಡ ತುಂಬ ಅನುಕೂಲಗಳನ್ನು ಮಾಡುವಂತಹ ಸಮಯ. ಗುರು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದಾಗ ಎಲ್ಲ ರಾಶಿಯವರಿಗೂ ಕೂಡ ಅಲ್ಪ ಪ್ರಮಾಣದ ಗುರುಬಲ ಅನ್ನುವಂಥದ್ದು ನಡೀತಾ ಇರುತ್ತೆ. ಸೊ ಗುರು ತುಂಬ ಅನುಕೂಲಗಳನ್ನು ಕೊಡುವ ಸ್ಥಾನಕ್ಕೆ ಬರ್ತಾನೆ. ಇನ್ನು ಜೂನ್ 8ನೇ ತಾರೀಕು ಶುಕ್ರನು ಕೂಡ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ದೈವಗುರು ಆದಂತಹ ಗುರುಬ್ರಹ್ಮ, ದೈತ್ಯ ಗುರುಗಳಾದಂತಹ ಶುಕ್ರಾಚಾರ್ಯರು ಇಬ್ಬರು ಕೂಡ ಕರ್ಕಾಟಕ ರಾಶಿಯಲ್ಲೇ ಸಂಚಾರ ಮಾಡ್ತಾರೆ. ಜೂನ್ 15ನೇ ತಾರೀಕು ಸೂರ್ಯ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 20ನೇ ತಾರೀಕು ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 22ನೇ ತಾರೀಕು ಬುಧನು ಕೂಡ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಜೂನ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು. ವಿಶೇಷ ಅಂತ ಹೇಳಿದರೆ ಗುರುವಿನ ಒಂದು ಪರಿವರ್ತನೆ. ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ತುಲಾರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ತುಲಾರಾಶಿಯವರಿಗೆ ಎಲ್ಲ ಕೆಲಸಗಳು ಕೂಡ ಸುಗಮವಾಗಿ ನಡೆಯುವಂತಹ ಸಮಯನೇ ಆಗಿರುತ್ತೆ ಇದು. ಬಟ್ ಪಂಚಮದಲ್ಲಿರುವಂತಹ ರಾಹು ಟೆನ್ಷನ್ಗಳನ್ನು ಸ್ವಲ್ಪ ಕೊಡ್ತಾನೆ ಬರ್ತಾನೆ. ಈ ಟೆನ್ಷನ್ಗಳ ನಡುವೆಯೂ ಕೂಡ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಮುಂದುವರಿಯೋದಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ ಇದನ್ನು ಕಾಣೋದಕ್ಕೆ ಸಾಧ್ಯ. ಏಕೆಂದರೆ 6ರಲ್ಲಿರುವ ಶನಿ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ, ಜಾಸ್ತಿ ಮಾತಾಡಬೇಡಿ. ಅದರ ಸಮಸ್ಯೆ ಏನಪ್ಪ ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ಏನಾದರೂ ಕಿರಿಕಿರಿಗಳನ್ನು ಸೃಷ್ಟಿ ಮಾಡುತ್ತೆ ತುಲಾರಾಶಿಯವರಿಗೆ. ಸೊ ಒಳ್ಳೇದು ಹೇಳಿದರೂ ಕೂಡ ನಿಷ್ಠುರಾಗುವಂತಹ ಸಮಯ ಇದು. ವಾಕ್ಯದ ಬಗ್ಗೆ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಪರ್ಟಿಕ್ಯುಲರ್ ಆಗಿ ಅದು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿಗಳನ್ನೇ ಸೃಷ್ಟಿ ಮಾಡುತ್ತೆ. ಧನಾಗಮನಗಳಿಗೆ ತುಂಬ ಒಳ್ಳೆಯ ಸಮಯ. ಇನ್ನೊಂದು 2 ತಿಂಗಳು ತುಲಾರಾಶಿಯವರಿಗೆ ಹಣಕಾಸಿನ ಅಭಿವೃದ್ಧಿಗಳು ತುಂಬ ಉತ್ತಮ ಸ್ಥಿತಿಯಲ್ಲಾಗುತ್ತೆ. ಗುರುಬಲ ಕಳೆದರೂ ಕೂಡ ಯಾವುದೇ ಸಮಸ್ಯೆಗಳಿಲ್ಲ. ಖಂಡಿತ ದಶಮ ಕೇಂದ್ರದಲ್ಲಿ ಗುರು ಉಚ್ಚನಾಗುವಂಥದ್ದು, ಗುರುತರವಾದ ಕರ್ಮಗಳು, ದೇವತಾ ಕಾರ್ಯಗಳು, ಧಾರ್ಮಿಕ ಕಾರ್ಯಕ್ರಮಗಳು ಇದೆಲ್ಲ ಮಾಡೋದಕ್ಕೆ ತುಲಾರಾಶಿಯವರಿಗೆ ತುಂಬ ಉತ್ತಮವಾದಂತಹ ಸಮಯ. ಒಡ ಹುಟ್ಟುಗಳಿಂದ ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳುಂಟಾಗುತ್ತೆ. ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಖಂಡಿತ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ. ಯಾವುದೇ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ. ಖಂಡಿತ ಇದರಲ್ಲಿ ಯಾವುದೇ ನೆಗೆಟಿವ್ಗಳು ಇರೋದಿಲ್ಲ. ಮತ್ತು ವಾಹನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಅನುಕೂಲಗಳನ್ನು ಪಡ್ಕೊಳ್ಳುತ್ತೆ. ಯಾವುದಾದ್ರೂ ಪ್ರಾಪರ್ಟಿ, ಭೂಮಿ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಖಂಡಿತ ಜೂನ್ 20ರ ಒಳಗಡೆ ಕೊಳ್ಳುವಂಥದ್ದು ಅಥವಾ ಮಾರುವಂತಹ ವಿಚಾರಗಳಿದ್ದರೆ ಖಂಡಿತ ಅನುಕೂಲ ಆಗುತ್ತೆ. ಸಾಧ್ಯವಾದಷ್ಟು ಅಕ್ಟೋಬರ್ ತನಕ ವೆಯ್ಟ್ ಮಾಡಿದರೆ ತುಲಾರಾಶಿಯವರಿಗೆ ಖಂಡಿತ ಒಳ್ಳೆಯದು. ಈ ವರ್ಷ ಅಕ್ಟೋಬರ್ ನಂತರ ಜನವರಿ ತನಕ ಆಲ್ಮೋಸ್ಟ್ ಹೊಸ ಪ್ರಾಪರ್ಟಿ ಖರೀದಿ, ಮನೆ ಕಟ್ಟುವಂತಹ ವಿಚಾರಗಳು ಅಥವಾ ಯಾವುದಾದ್ರೂ ಪ್ರಾಪರ್ಟಿ ಮಾರುವಂತಹ ವಿಚಾರಗಳಿದ್ದರೆ ಅಥವಾ ಹೊಸ ವಾಹನಗಳನ್ನು ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ತುಲಾರಾಶಿಯವರಿಗೆ ಅಕ್ಟೋಬರ್ ನಂತರ ಇನ್ನೂ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಮಕ್ಕಳ ವಿದ್ಯಾಭ್ಯಾಸ ಖಂಡಿತ ಶುಭ ಆಗುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು, ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಪಂಚಮದಲ್ಲಿ ರಾಹು ಇರೋದರಿಂದ ಸಂತಾನ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ಗಳನ್ನು ರಾಹು ಕೊಡ್ತಾನೆ. ಬಟ್ ಇವೆಲ್ಲ ಡಿಸೆಂಬರ್ ನಂತರ ಪರಿಹಾರ ಆಗುತ್ತೆ. ಅಲ್ಲಿಯ ತನಕ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಬಟ್ ಪಂಚಮಾಧಿಪತಿ ಶನಿ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಈ ಜೂನ್ ತಿಂಗಳ ನಂತರದಲ್ಲಿ ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಖಂಡಿತ ಅನುಕೂಲಗಳನ್ನು ಪಡ್ಕೊಳ್ಳುತ್ತೆ. ಯಾವುದೇ ಶತ್ರುಬಾಧೆಗಳಿಲ್ಲ. ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ.
ಇದರ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ವೈವಾಹಿಕ ಜೀವನ, ದಾಂಪತ್ಯ ಸಾಮರಸ್ಯಗಳು ಇದೆಲ್ಲ ಅನುಕೂಲಕ್ಕೆ ಬರುತ್ತೆ. ವಿವಾಹದ ಅಂಚಿನಲ್ಲಿರುವಂಥವರಿಗೆ ಗುರುಬಲ ಇರೋದಿಲ್ಲ. ಈ ವರ್ಷ ಅಕ್ಟೋಬರ್ ನಂತರ ನೆಕ್ಸ್ಟ್ ಇಯರ್ ಜಾನ್ವರಿ ಒಳಗಡೆ ತುಲಾರಾಶಿಯವರಿಗೆ ವಿವಾಹಕ್ಕೆ ತುಂಬ ಅದ್ಭುತವಾದಂತಹ ಸಮಯ. ಖಂಡಿತ ಅಲ್ಲಿಯ ತನಕ ವೆಯ್ಟ್ ಮಾಡಿದರೆ ಒಳ್ಳೆಯದಾಗುತ್ತೆ. ಪಂಚಮ ರಾಹುವಿನ ಬಿಡುಗಡೆ ಕೂಡ ತುಲಾರಾಶಿಯವರಿಗೆ ಅತ್ಯಂತ ಅವಶ್ಯಕ. ಅದಕ್ಕೆ ಡಿಸೆಂಬರ್ ತನಕ ವೆಯ್ಟ್ ಮಾಡಬೇಕು. ಪದೇ ಪದೇ ಬೇರೆ ಬೇರೆ ವಿಚಾರಗಳಿಂದ ಟೆನ್ಷನ್ಗಳು ತುಲಾರಾಶಿಯವರಿಗೆ ಬರ್ತಾನೆ ಇರುತ್ತೆ. ರಾಹು ಸಂಬಂಧವಾಗಿ ಏನಾದರೂ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತಿದ್ದರೆ ಸುಬ್ರಹ್ಮಣ್ಯನ ದರ್ಶನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ದುರ್ಗಾ ಸಪ್ತಶತಿ ಪಾರಾಯಣ ಇಂತಹ ಪರಿಹಾರಗಳನ್ನು ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಯಾವುದೇ ಮೃತ್ಯುಭಯ ಇಂತಹ ಕಂಟಕಗಳಿಲ್ಲ. ಜೂನ್ 20ರ ನಂತರದಲ್ಲಿ ಅಷ್ಟಮ ಕುಜದೋಷ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಒಬ್ಬರಿಂದ ಒಬ್ಬರಿಗೆ ಬಾಧಿಸುವಂಥದ್ದಿರುತ್ತೆ. ಸೊ ಈ ಸಮಯದಲ್ಲಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ, ತುಳಸಿಯಿಂದ ಅರ್ಚನೆ ಅಥವಾ ಪಂಚಾಮೃತ ಅಭಿಷೇಕ, ಸುಬ್ರಹ್ಮಣ್ಯನ ದರ್ಶನ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಜೂನ್ 20ನೇ ತಾರೀಕಿನಿಂದ 1.5 ತಿಂಗಳ ಕಾಲ ದಂಪತಿಗಳ ಆರೋಗ್ಯದ ವಿಚಾರಗಳಿಗಾಗಿ ಲಕ್ಷ್ಮೀ ನರಸಿಂಹ ಮತ್ತು ಸುಬ್ರಹ್ಮಣ್ಯನ ದರ್ಶನ ಮಾಡಿದರೆ ತುಂಬ ಶುಭ ಆಗುತ್ತೆ. ಇಲ್ಲದೇ ಇದ್ದರೆ ತುಲಾರಾಶಿಯವರಿಗೆ ಸ್ವಲ್ಪ ಟೆನ್ಷನ್ಗಳು ಜಾಸ್ತಿನೇ ಆಗುತ್ತೆ. ಭಾಗ್ಯೋದಯಗಳನ್ನು ಕಾಣ್ಬೋದು. ಭಾಗ್ಯಾಧಿಪತಿ ಶುಕ್ರ ಕರ್ಮದಲ್ಲಿದ್ದಾನೆ, ಖಂಡಿತ ಶುಭ ಫಲಗಳನ್ನು ಕೊಡ್ತಾನೆ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು, ಪ್ರಾಪರ್ಟಿ ಇಂಥ ಏನಾದರೂ ವಿಚಾರಗಳಿದ್ದರೆ ಜೂನ್ 20ರ ಒಳಗಡೆ ತುಲಾರಾಶಿಯವರಿಗೆ ತುಂಬ ಒಳ್ಳೆಯ ಸಮಯ ಆಗಿರುತ್ತೆ. ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ಪ್ರಮೋಷನ್, ಬಡ್ತಿ ಇದೆಲ್ಲ ಅಕ್ಟೋಬರ್ ನಂತರ ನಡೆಯುತ್ತೆ. ಈಗ ಉದ್ಯೋಗ ಕ್ಷೇತ್ರದಲ್ಲಿ ಏನಾದರೂ ಸಣ್ಣ ಪುಟ್ಟ ಕಿರಿಕಿರಿ ಇಂತಹ ವಿಚಾರಗಳೇನಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಗುರುಗಳ ದರ್ಶನ ಮಾಡಿ, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುವಂಥದ್ದಿದೆ. ತುಲಾರಾಶಿಯವರಿಗೆ ಲಾಭಸ್ಥಾನದಲ್ಲಿ ಕೇತುವಿನ ಸಂಚಾರ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಸೊ ತುಲಾರಾಶಿಯವರಿಗೆ ಪಂಚಮದಲ್ಲಿರುವಂತಹ ರಾಹು ನಿಮಗೆ ಸಂಬಂಧಪಡದೇ ಇರುವಂತಹ ವಿಚಾರಗಳಲ್ಲಿಯೇ ಹೆಚ್ಚಾಗಿ ಟೆನ್ಷನ್ಗಳನ್ನು ಕೊಡ್ತಾನೆ. ಅದರಲ್ಲೂ ನೇರವಾಗಿ ಕುಟುಂಬದವರ ಆರೋಗ್ಯದ ವಿಚಾರಗಳಿಗೆ ನೇರವಾಗಿ ಸಂಬಂಧಪಡುತ್ತೆ. ಜೂನ್ 20ರ ನಂತರದಲ್ಲಿ ದಾಂಪತ್ಯ ಜೀವನ, ಸಾಮರಸ್ಯ ಮತ್ತು ಒಬ್ಬರಿಂದೊಬ್ಬರಿಗೆ ಆರೋಗ್ಯ ಇದರ ವಿಚಾರದಲ್ಲಿ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಶನಿ ಮೇಲೆ ಬೀಳುವಂತಹ ಗುರುದೃಷ್ಟಿ ಖಂಡಿತ ಅನುಕೂಲಗಳನ್ನು ಮಾಡುತ್ತೆ. ಅದಕ್ಕೆ ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ತುಲಾರಾಶಿಯವರಿಗೆ ಖಂಡಿತ ಶುಭ ಆಗುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಜೂನ್ 20ರ ನಂತರದಲ್ಲಿ 1.5 ತಿಂಗಳ ಕಾಲ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ. ಅಲ್ಲಿಯ ತನಕ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಯಾವುದೇ ಆಪರ್ಚುನಿಟಿಗಳನ್ನು ಬಂದರೂ ಕೂಡ ಮಿಸ್ ಮಾಡಿಕೊಳ್ಬೇಡಿ. ಸೊ ತುಲಾರಾಶಿಯವರಿಗೆ ಜೂನ್ 20ರ ತನಕ ವ್ಯಾವಹಾರಿಕ, ಪ್ರಾಪರ್ಟಿ, ವಾಹನ, ಸಂತಾನ, ಈ ಉದ್ಯೋಗ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಶುಭ ಫಲಗಳನ್ನು ಕೊಡುತ್ತೆ. ಆನಂತರದ ಅಷ್ಟಮ ಕುಜದೋಷ ಅನ್ನುವಂತಹ ವಿಚಾರಗಳಲ್ಲಿ ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀ ನರಸಿಂಹನ ದರ್ಶನ ಮಾಡುವಂಥದ್ದು ಖಂಡಿತ ಸೂಕ್ತ. ಎಲ್ಲ ನವಗ್ರಹಗಳು ಕೂಡ ತುಲಾರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.